ಅಳಬೇಡಿ, ಹತ್ರ ಏನು ಬರಲ್ಲ ಬ್ರದರ್. ಏನ್ ಕಳ್ತಿದ್ರಿ ಹೇಳಿ? ಇಲ್ಲಿ ಸ್ವಾರ್ಥ ಒಂದೇ ಬಡವನ ಬ್ರದರ್ ಅಳಬೇಡಿ ಅಳಬೇಡಿ, ಹತ್ರ ಏನು ಪ್ರಯೋಜನ ಇಲ್ಲ. ಇದ್ದೇ ಅಳು, ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಅಳಿ ಬ್ರದರ್. ಅವಳು ಇವತ್ತು ಬರ್ತಾಳೆ, ಹೋಗ್ಬಿಟ್ಟಿದ್ದಾಳೆ, ಬಂದ್ಲು ಲೈಫ್ಗೆ, ಹೋದ್ಲು. ಸುಮ್ನೆ ಅವಳನ್ನ ನೆನ್ಸ್ಕೊಂಡು ನೀವು ಅಳೋದು ಇಟ್ಸ್ ನಾಟ್ ಗುಡ್. ರ್ಯಾಂಡಮ್ ಕನ್ನಡಿಗೆ ಐತಲ್ ಸರ್, ಅದಕ್ಕೆ ಕಾಲ್ ಮಾಡೋ ಕನ್ಯಾ ಸರ್. ಅವರು ಬೆಂಗಳೂರಿಗೆ ಬನ್ನಿ ಮಾತಾಡ್ಬೇಕು, ಲೈವ್ ಆಗಿ ಮಾತಾಡ್ಬೇಕಂದ್ರ ಸರ್ ಅವ್ರು. ನನಗೆ ಅಲ್ಲಿಗೆ ಹೋಗೋದಾಗಲ್ಲ ಸರ್, ಮೊದ್ಲೇ ಒಂದ್ ಸ್ವಲ್ಪ ಸಫರ್ ಆಗಿದ್ ಸರ್ ಈಗ. ಹಂಗಾಗಿ ನಿಮ್ಗೆ ಆಲ್ರೆಡಿ ಒಂದ್ 3 ತಿಂಗಳಿಂದ ಮೆಸೇಜ್ ಹಾಕಿದ್ನಿ ಸರ್, ನಿಮ್ಗೆ ಮೆಸೇಜ್ ಹಾಕಂತ ಇರ್ತಿದ್ನಿ ಹಂಗೆ. ಸರ್ ಹಿಂಗ್ ಪರ್ಸನಲ್ ಪ್ರಾಬ್ಲಮ್ ಸರ್, ನನ್ ಜೀವನ ಇರೋದಾಗೋದು ಸರ್, ಆಗೋದು ಸರ್ ಅಂತಂದ. ನಾನ್ ಕಾಲ ಮಾಡಿದ್ದಿಲ್ಲ ಸರ್, ಇವತ್ತು ಮಾಡ್ಬೇಕು ಅನಿಸ್ಬಿಡ್ತು ಸರ್, ಅದಕ್ಕೆ ಮಾಡಿದ್ದೆ ಸರ್. ಬ್ರದರ್ ನಾನು ಒಂದ್ ಹೇಳ, ಎಷ್ಟೇ ಹೇಳಿ, ನಿಮ್ಗೆ ನೋವು ಅಂತ ಬಂದಾಗ, ನಿಮ್ದು ಅಳು ಅಂತ ಬಂದಾಗ, ನೀವು ನೋವಲ್ಲಿ ಇದ್ದಾಗ ಕೇಳ್ತೀನಿ. ಒಡ ಊಟದವರು ಅಪ್ಪ ಅಮ್ಮ ಬಿಟ್ರೆ ಯಾರು ಆಗಲ್ಲ. ಇದನ್ನ ಬರ್ದಿಟ್ಕೊಂಡ್ಬಿಡಿ. ನನ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದೀನಿ. ನಾನ್ ನೋಡ್ಬಿಟ್ಟಿದೀನಿ ಎಷ್ಟೋ ಹುಡುಗರ್ ಲೈಫ್ ಹಾಳು ಮಾಡ್ಕೊಂಡಿರೋದು. ಅವ್ರ ಕಷ್ಟಕ್ಕೆ ಹುಡುಗಿ ಬರ್ತೀನಂತ ಕೈ ಕೊಟ್ಟಿರೋದು ಇದೆ. ಲಾಸ್ಟ್ಗೆ ಸ್ಟೇಷನ್ ವರ್ಗೂ ಬರೋದು ಅಪ್ಪ ಅಮ್ಮನೆ, ಬಿಡ್ಸ್ಕೊ ಬರೋದು ಅಪ್ಪ ಅಮ್ಮನೆ. ಸೊ ಇಂಥವ್ರಿಗೋಸ್ಕರ ನಿಮ್ ವ್ಯಾಲ್ಯೂಬಲ್ ಕಣ್ಣೀರ್ನ ಅವ್ರಿಗೋಸ್ಕರ, ಅಪ್ಪ ಅಮ್ಮನಿಗೋಸ್ಕರ ಅಳಿ. ಸುಮ್ನೆ ಇಂಥವ್ರಿಗೋಸ್ಕರ, 3rd ಕ್ಲಾಸ್ ಹುಡುಗಿರಿಗೋಸ್ಕರ ನಾನು ಎಲ್ಲಾರ್ಗು ಹೇಳ್ತಿಲ್ಲ, ಬಟ್ ಇಂಥವ್ರು ಇರ್ತಾರೆ. 99% ಹುಡುಗಿರೆಲ್ಲ ಈಗ ಜನರೇಷನ್ ಎಲ್ಲ ಹಾಳು ಮಾಡ್ತಿದ್ದಾರೆ ಹುಡುಗರ ಲೈಫ್. ನಾನ್ ಪರ್ಸನಲ್ ಆಗಿ ಹೇಳ್ತಾ ಇದೀನಿ, ಬಟ್ ಅದೆಷ್ಟು ಕಾಂಟ್ರವರ್ಸಿ ಆಗುತ್ತೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಇದು ರಿಯಾಲಿಟಿ, ಇದು ಎಲ್ಲಾರ್ಗು ಗೊತ್ತು. ಯಾಕಂದ್ರೆ ದೊಡ್ಡವ್ರು ಹೇಳ್ತಾರಲ್ಲ, ಹೆಣ್ಮಕ್ಳು ಗಂಡ್ ಮಕ್ಳು ಹಾಳು ಮಾಡ್ತಿರೋದೇ ಹೆಣ್ಮಕ್ಳು ಅಂತ. ಈಗ ಏನ್ ಅರ್ಥ ಆಯ್ತು ನಿಮ್ಗೆ ಇದ್ರಿಂದ, ಲವ್ ಇಂದ? ನಿಮ್ಗೆ ಹುಡುಗಿರ ಅಂದ್ರೆ ಇವಾಗ ಏನ ಎಕ್ಸ್ಪೆಕ್ಟೇಷನ್ ಏನಿದೆ ಈಗ ನಿಮ್ಗೆ? ಸೊಸೈಟಿಗೆ ಏನ್ ಮೆಸೇಜ್ ಕೊಡ್ತೀರಾ ಕೊಡಿ ಸರ್. ಸುಮ್ನೆ ಅದೇನಂತಾರ ಸರ್, ಈಗ ಹೆಂಗಂತ ಸರ್, ಆರಾಮ್ ಖಾಲಿ ಲವ್ ಅನ್ನೋದ ಸರ, ಲವ್ ಮಾಡಬಾರ್ದು ಸರ, ಆರಾಮ್ ಜೀವನ ಸರ. ಲವ್ ಮಾಡಿದ್ರೆ ಸರ್ ನರಕ ಅನುಭವಿಸ್ದಂಗ ಸರ. ಇನ್ನೊಂದು ಸಮಾಜಕ್ಕೆ ಏನ್ ಹೇಳೋದು ಇಷ್ಟಪಡ್ತೀನಿ ಸರ, ಆ ಲವ್ ಮಾಡಕ್ಕಿಂತ ತಂದೆ ತಾಯಿ ಪ್ರೀತಿ ಕೊಟ್ರ ಆರಾಮ್ ನಮ್ ಜೀವನ ಸುಖವಾಗಿರ್ತೈತಿ. ಅವರು ತಂದೆ ತಾಯಿಗಳ ಸುಖವಾಗಿರ್ತಾರಂತ ನಂಗೆ ಈಗ ಅನಿಸ್ತೈತಿ ಸರ. ಅವ್ರ ಸಲುವಾಗಿ ನಾವು ತಂದೆ ತಾಯಿಗಳನ್ನು ದೂರ ಮಾಡ್ಕೊಂತೀವಿ ಸರ. ಸರ್, ಇದು ಲವ್ ಅನ್ನೋದು ಲವ್ ಅಲ್ಲ ಸರ್, ಇದು ಜೀವನನ ತಗೊಂಡ್ ಹೋಗೋ ಒಂದು ನೋವು ಸರ್ ಇದು. ಹೇಳ್ತಾ ಇಲ್ವಾ, ಇದು ನೀವು ಕರೆಕ್ಟ್ ಆಗಿರೋ ಏಜ್ ಅಲ್ಲಿ ಲವ್ ಮಾಡಿದೀರಾ, ಬಟ್ ಅದನ್ನ ಲವ್ ನ ತಗೊಂಡ್ ಹೋಗ್ಬಿಟ್ಟು ದೇಹನ ಹಂಚ್ಕೊಳಕ್ ಮಾತ್ರ ಯೂಸ್ ಮಾಡ್ಕೊಂಡಿದೀರ ಅಷ್ಟೇನೆ. ಹೌದು ಸರ್. ಬಟ್ ಆದ್ರೂ ನಿಮ್ ಹುಡುಗಿ ಹೇಳಿರೋದು ಗ್ರೇಟ್ ಆಕ್ಚುಲಿ. ನಾನು ಕಾಲೇಜಲ್ಲಿ ಇರೋವರೆಗೂ ಮಾತ್ರ ನೀನು ಯೂಸ್ ಮಾಡ್ಕೊಂತೀನಿ ಅಂತ. ಬಟ್ ಅಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಇಲ್ಲ ಸರ್, ಅದು ಅರ್ಥ ಆಗ್ಲಿಲ್ಲ ಸರ್ ನಂಗೆ. ಈಗ ಅರ್ಥ ಆಯ್ತಲ್ಲ ಬಿಡಿ. ಸರ್, ಯಾಕಂದ್ರೆ ಕ್ಲೋಸ್ ಇದ್ದಾಗ ಹೆಂಗೆ ಅಂತಿರ್ತಾರಂತ ಅನ್ಕೊಂಡ್ಬಿಟ್ಟಿರ್ತೀವಿ ಸರ್. ಅದೇ ಸರ್ ಈಗ ಸರ್ ಸಾಯಂಕಾಲ ಅಲ್ಲ ಸರ್, ಈಗ ನಾವು ಕಾಲೇಜಿಂದ ಬಂದ್ಮೇಲೆ ವಿಡಿಯೋ ಕಾಲ್ ಮಾಡೋಳು, ಊಟ ಮಾಡೋದ್ನಾಗ ವಿಡಿಯೋ ಕಾಲ್, ಊಟ ಮಾಡಿದಿಲ್ಲ ಅಂತ ಸರ್. ಬರೀ ವಿಡಿಯೋ ಕಾಲ್ ಮಾಡೋದು, ನಾರ್ಮಲ್ ಕಾಲ್ ಮಾಡೋದು ನನಗೆ ಅನುಮಾನ ಬರ್ತದ ಸರ್. ಅವಳಿಗೆ ವಾಟ್ಸಪ್ ಕಾಲೇ ಮಾಡ್ತದ ಸರ್. ಅರ್ಧ ಮಾಡಿದ್ರ ಅರ್ಧ ಮಾಡ್ಬೇಡ, ನಮ್ಮ ಮನೆಯವ್ರು ಮಾಡ್ತಾರ, ನಮ್ಮ ಮಾಮ ಮಾಡ್ತಾನ, ಬೇಜಾನ್ ಆಗ್ತದ ಸರ್. ನಾನು ಏನೋ ಇರ್ಬೋದು ಬಿಡು ಅನ್ಸ್ಕೊಂಡಿದ್ನಿ ಸರ್. ಆದ್ರೂ ಅವ್ರ ಮಾಮನ ಊಟ ಅಪೇರಿಂಗ್ ಸರ್. ಒಂದ್ ದಿನ ಹೇಳ್ತೀನಿ ಸರ್, ನಿಮ್ಗೆ ಹೇಳ್ಬಾರ್ದು ಸರ್, ಹೇಳೋ ವಿಷಯನೂ ಅದಾವ, ಹೇಳಾರ್ದ ವಿಷಯನೂ ಸರ್. ಅವತ್ತು ವಿಡಿಯೋ ಕಾಲ್ ಮಾಡ್ಯಾರ ಸರ್, ಅವಳ ಸರ್ ನಮ್ಮ ಹುಡುಗಿ ತನ್ನ ಅಂಗಾಂಗಗಳು ತೋರ್ಸಕತ್ತ ಸರ್ ಮ್ಯಾಗ. ಸರ್ ಅವ್ರ ಮಾಮ ಎಲ್ಲಾ ಇದು ಮಾಡಿಬಿಟ್ಟಾನ ಸರ್, ಇಚ್ಚಿ ಎಲ್ಲಾ ಇದು ಮಾಡಿಬಿಟ್ಟಾನ್ರಿ. ಮಂಜು ಹಿಂಗ ಮಾಡಿಬಿಟ್ಟ, ಮಂಜು ನಮ್ಮ ಮಾಮ ಅಂತಂದು ಅಳಕತ್ಯಾರ ಸರ್. ನೀನ್ ಬಿಟ್ಟು ನನ್ಗೆ ಯಾರಿಲ್ಲ ಮಂಜು, ನೀನು ಸಂತ ಬಿಟ್ಟು ಹೋಗ್ಬೇಡ ಅಂತಂದು ಅಳಕತ್ಯಾರ ಸರ್. ಅಷ್ಟೆಲ್ಲ ಆದ್ರೂ ನಾನು ಹೋಗ್ಲಿ ಬಿಡು ಆಯ್ತು ಸುಮ್ನೆ ಇದ್ನಿ ಸರ್. ನಾನು ಅಂದ್ರ ಆ ಕಾಮದೃಷ್ಟಿ ಇದ್ದಿದ್ರೆ ನಾನು ಅವಳು ಅವತ್ತ ಒದ್ದು ಬರ್ತಿದ್ನಿ ಸರ್. ನಾನ್ ಪ್ರೀತಿ ದೃಷ್ಟಿಯಿಂದ ಸರ್. ಅದಷ್ಟೇ ಅಲ್ದ ಸರ್, ಒಂದ್ಸಲ ಊರಿಗೆ ಕರ್ಸಿದನ್ ಸರ್, ಬೇವೂರ್ ಅಂತ ಸರ್, ಅಲ್ಲಿ ಕರ್ಸ್ಕೊಂಡು ಅವಳು ರೂಮಿಗೆ ಕರ್ಸ್ಕೊಂಡು ಪರ್ಸನಲ್ ಆಗಿ
ಅವಳು ಬಟ್ಟಿ ಗಿಟ್ಟಿ ಎಲ್ಲಾ ಬಿಚ್ಚಿದ್ದೇನೆ ಸರ್, ಬಿಚ್ಚಿ ಗಿಚ್ಚಿ ಎಲ್ಲಾ ಇದು ಮಾಡಿ ಕಳಿಸಿದ್ದೇನೆ ಸರ್. ಅವ ಹೇಳಿದ್ಲು ಇವಳು ಬಂದ್ ಒಳ್ಳೆ ಮಂಜು ಕಾಲ್ ಮೀತೀನಿ ಬಿಟ್ಟು ಹೋಗ್ಬೇಡ ಅಂದ್ಲು ಸರ್. ನಾನು ಅವನೇನ ಮದ್ದು ಹಾಕಿ ಕೊಟ್ಟು ಬಿಟ್ನ ಕುಡಿಯಕ, ಹಂಗ ಆಯ್ತು ಮಂಜು ಅಂತ ಹೇಳಿದ್ರು. ನಾನು ಅದನ್ನು ನಂಬಿಟ್ನಿ ಸರ್, ಹೋಲ್ ಬಿಡ ಇವತ್ತು ನಾಳೆ ಸುದ್ದ ಹೋಗ್ಕೊಳ ಅಂತ. ನನ್ನ ಜೀವನ ನಾನು ಹಾಳು ಮಾಡ್ತೀನಿ ಅಂತ ಸರ್. ಹಂಗಾಗ್ಬಿಟ್ಟು ಸರ್ ನಾನು. ಹಿಂಗೂ ಇರ್ತಾರ ಹುಡುಗಿರು. ಸರ್ ಖರೆ ಸರ್, ಸುಳ್ಳಲ್ಲ ಸರ್. ನಾನು ಹೇಳ್ತೀನಿ ಸರ್. ನಿಮ್ಗೆ ವಾಟ್ಸಪ್ ವಿಡಿಯೋ ಕಾಲ್ ಮಾಡಿ ಮತ್ತೆ ನಿಮ್ಗೆ ಅಂದ್ರೆ ನೀವ್ ಕೇಳಿದ್ರಾ ಈ ತರ ನ್ಯೂಡ್ ಪಿಕ್ಸ್ ನ್ಯೂಡ್ ಆಗಿ ತೋರ್ಸು ಅಂತ ಏನಾದ್ರು? ಹಂಗಲ್ ಸರ್, ನಾನು ಯಾಕೋ ಹಿಂಗ ಸಪ್ಪು ಮಾತಾಡಂತಂದ ಅವಳು. ಅಂದ್ರೆ ಹೆಂಗಿತ್ತಂದ್ ಸರ್, ಓಪನ್ ಸರ್. ಅವಳು ವಿಡಿಯೋ ಕಾಲ್ ಮಾಡೋದು ಅಂದ್ರೆ ಮಾಡೋದು ತಾನ ವಿಡಿಯೋ ಕಾಲ್ ಮಾಡೋದು ತಾನ ಹಿಂಗ ನೋಡಿ ಹಿಂಗದಿ ನೋಡ ಹಿಂಗದಿನ ಬಾಡಿ ಹಿಂಗ್ ಸ್ಟ್ರಕ್ಚರ್ ಹಿಂಗೈತಿ ಅಂತ ಅಂತದ್ರಿ ಅವಳು. ಆ ಲೆವೆಲ್ ಇದ್ಲ್ರಿ ಅವಳು. ಒಟ್ಟ ಮೋಸ ಮಾಡ್ಬಿಟ್ಲ್ರಿ, ಹೆವಿ ಮೋಸ ರೀ ನಂಗೆ ಆಗಿದ್ದು. ನನ್ ಜೀವನ ಹೆಗ್ಲಾಗ್ಲಾರ್ದ ಮಾಡ್ಬಿಟ್ಲಿ ಸರ್. ನಾನು ಎಜುಕೇಶನ್ ಹಾಳಾಯ್ತು ಸರ್, ನಂದು ಎಲ್ಲ ಹಾಳಾಗೋಯ್ತು ಸರ್ ನಂದು. ಬ್ರದರ್ ಇವಾಗೂ ಏನು ಕಾಲ ಮಿಂಚಿಲ್ಲ, ಇನ್ನ ಜಸ್ಟ್ 27 ವರ್ಷ ಅಷ್ಟೇ. ಬಟ್ ರಿಕವರಿ ಆಗೋದಕ್ಕೆ ಈಗ ಕರೆಕ್ಟ್ ಆಗಿರೋ ಟೈಮು. ಇದನ್ನೆಲ್ಲಾ ಬಿಟ್ಬಿಟ್ಟು ಕಮ್ ಬ್ಯಾಕ್ ಮಾಡಿದ್ರೆ ಅವಳು ಮತ್ತೆ ನಿನ್ ಕಾಲವರೆಗೂ ಬಂದ್ರು ಒದ್ದಿ ಕಳ್ಸೋಂಗೆ ನೀನ್ ಬೆಳಿಬೇಕು. ಸುಮ್ನೆ ಅವ್ರ ಅಕ್ಕನ್ಗೆ ಫಸ್ಟ್ ಇಟ್ಕೊಂಡು ಹೇಳ್ತೀನಿ ಸರಿಯಾಗಿ. ನಿಮ್ಗೆ ಏನಂದಿದ್ ಗೊತ್ತಾಗಕ್ಕಿಲ್ವಾನಾ? ಸರ್ ನಿಂಗೆ ಗೊತ್ತಾಗಿಲ್ಲ ನಮ್ ಜಾತಿ ಯಾವ್ದು ನಿಮ್ ಜಾತಿ ಯಾವ್ದು ಅಂತಂದ್ ಕೇಳ್ತಾರ ಸರ್ ಅವಳು. ಅವ ಹೆಸರು ಕವಿತಾ ಅಂತಂದ್ ಸರ್. ಈಗ ಫೋನ್ ಹಚ್ಚಿನಿ ಸರ್ ನಾನು ಅವಳಿಗೆ. ಈಗ ಹಚ್ಚಿನಿ ಸರ್, ಆಕೆ ಹಚ್ಚಿದ ಮೇಲೆ ಈಗ ಹಚ್ಚಿನಿ ಸರ್. ಹಿಂಗ್ ಮಾಡಿದ್ರಲ್ರಿ, ಹೆಂಗ್ ಮೋಸ ಮಾಡಿದ್ರಿ ಅಂತ ಕೇಳ್ಬೇಕಂತಂದು ಫೋನ್ ಪಿಕ್ ಮಾಡ್ತಾ ಇಲ್ಲ ಸರ್. ಚೆನ್ನಾಗಿದ್ದಾಗ ಅವ್ರ ಅಕ್ಕ ಹತ್ರ ನೀವು ಅವ್ರ ಅಕ್ಕನ ಇಲ್ಲ, ಅವ್ರ ಅಕ್ಕನ ಊಟ ಮಾತಾಡಿದ್ ಸರ್ ನಾನು. ಅವ್ರ ತಂಗಿಯರ ಊಟ ಮಾತಾಡಿದ್ರು ಚೆನ್ನಾಗಿದ್ದಾಗ. ಅವ್ರ ಅಕ್ಕ ಹತ್ರ ಮಾತಾಡಿಲ್ಲ? ಇಲ್ಲ, ಅವ್ರ ಅಕ್ಕನ ಊಟ ಮಾತಾಡ್ತಿದ್ರಿ ಅವಳು. ಅವ್ರ ತಂಗಿ ಊಟ ಮಾತಾಡ್ಸ್ತಿದ್ರಿ. ಅವ್ರ ಊರು ಅದೇನ್ ದೂರ ಇಲ್ರಿ ಸರ್, ನಮ್ಮೂರ್ಲಿಂದ ಒಂದು 9-10 ಕಿಲೋಮೀಟರ್ ಆಗುತ್ತೆ ಸರ್ ಅಷ್ಟೇ. ಇರ್ಲಿ, ಬಟ್ ಸ್ಟಿಲ್ ತಂದೆ ತಾಯಿ ಇವ್ರ ಈ ತರ ಮಾಡ್ತಿದಾರೆ ಅಂತ ನೋಡ್ಕೊಳ್ಳೋ ಅಷ್ಟು ಬಿಸಿ ಇರ್ತಾರ ಅಂತ ಸರ್. ಇನ್ನೊಂದ್ ಹೇಳ್ತೀನಿ ನೋಡ್ರಿ ಸರ್, ನಿಮಗೆ ಸುಳ್ಳಲ್ಲ ಸರ್. ನಿಮ್ಮಪ್ಪ ನಿಮ್ಮವ್ವ ಗೊತ್ತಿಲ್ಲ ಅಂತಂದ್ರ ನಮ್ಮಪ್ಪ ನಮ್ಮವ್ವನ ಸುಮ್ನೆ ಅದಾರ. ಯಾಕಂದ್ರೆ ನಮ್ಮ ಮನೆಗೆ ರೊಕ್ಕ ಗಿಕ್ಕ ಕೊಡ್ತಾನಂತ ಅಂದ್ಬಿಟ್ರು ಸರ್. ಅವಳು ಅಂತದ್ದು ಸರ್ ಯಾವಾಗ್ಲೂ. ಏನೇ ಅರ್ಥ ಆಗಿಲ್ಲ ಅಂದ್ರ ಈ ನೀನು ಅಫೇರಿಂಗ್ ಇದೆಯಲ್ಲ ನಿಮ್ಮ ಅಮ್ಮನ ಊಟ, ನಿಮ್ಮ ಅಪ್ಪ ನಿಮ್ಮವ್ವ ಗೊತ್ತಿಲ್ಲ ಅಂತ ಕೇಳಿದ್ರು ಸರ. ನಾನು ಅಪೇರಿಂಗ್ ಇದ್ದಕ್ಕ ಅವ್ರು ಸುಮ್ನೆ ಇದ್ದಾರೆ, ಗೊತ್ತಾಗಲ್ಲ ನಿನಗೇನಂತಂದ. ಆ ರೊಕ್ಕ ಕೊಡ್ತದಂತ ಸರ್, ಅವ ರೊಕ್ಕ ಕೊಡೋದ ಅವಾಗ. ಅವ್ರ ಮನಿಗ್ ಒಂದು ಗಾಡಿ ಕೊಡ್ಸಿದ್ನರಿ, ಬುಲೆಟ್ ಗಾಡಿ ಕೊಡ್ಸಿದ್ದ, ಒಂದ್ ಕಾರ್ ಕೊಡ್ಸಿದ್ನ ಅವ್ರಿಗೆ. ತಮ್ಮಗ ತಮ್ಮ ಅದನ್ ಸರ್, ಅವನು ಸರ್ ತಮ್ಮಗ ಕೊಡ್ಸಿದ್ನ ಸರ್. ಅವನು ತಮ್ಮ ಬಾಳ ಎಗರಾಡಿದ್ ಸರ್. ಮೊನ್ನೆ ಅವತ್ತೊಂದ್ ದಿವಸ ಫೋನ್ ಹಚ್ಚಿದ್ದ, ಯಾವ್ರಲ್ಲ ನಿಂದ ಬರ್ತೀನ ಬಾ ಅಂತಂದ್ ಸರ್. ನಾನು ಹೇಳಿದ್ನಿ ಸರ್, ಎಲ್ಲಿ ಬರ್ಲು ಹೇಳ ಅಂತ ಹೇಳಿದ್ನಿ ಸರ್. ಹಿಂಗ ಅನ್ನಿ ಸರ್, ಎಲ್ಲಿ ಬರ್ಲು ಹೇಳ ಅಂತ ಅನ್ನಿ ಸರ್. ಆಯ್ತಾ, ಕಟ್ ಮಾಡಿಬಿಟ್ನರಿ ಫೋನ್ ಅವ ಅಷ್ಟ್ ಮಾತಾಡಿ. ಬೇಕಾರ ಅವ್ರ ಅಕ್ಕನ ಊಟ ಮಾತಾಡಿದ್ದೇನೆ ಅಲ್ಲ ಸರ್, ಅದು ಐತಿ. ಅವ್ರ ಮಾಮನ ಊಟ ಮಾತಾಡಿದ್ದು ನಿಮ್ಗೆ ಆಡಿಯೋ ಕಳ್ಸಂದ್ರೆ ಕಳ್ಸ್ತೀನಿ ಸರ್. ಇನ್ಕ್ಲೂಡ್ ಈ ಹುಡುಗಿ ನನಗೆ ಮದ್ವಿ ನಿನ್ನ ಮ್ಯಾರೇಜ್ ಹಾಕಣಂತಲ್ಲ ಅದನ್ನೂ ಕಳ್ಸಂದ್ರೆ ಅದನ್ನೂ ಕಳ್ಸ್ತೀನಿ ಸರ್. ಬೇಕಾರ ನೀವು ನೋಡ್ರಿ ಸರ್. ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ಬ್ರೋ, ಆ ಹುಡ್ಗಿ ನಮ್ಮ ಮಾವನ್ ಜೊತೆ ಅಫೇರ್ ಅಲ್ಲಿ ಇದೆ ಅಂತ ಹೇಳಿದ್ಮೇಲೆ ನೀವ್ ಹೇಳ್ತಾರ ಆ ಹುಡ್ಗಿ ದೈಹಿಕವಾಗಿ ಯೂಸ್ ಮಾಡ್ಕೊಂಡ್ರಿ ನೀವು ಅಂತ? ಇದು ಹೇಳ್ತೀನಿ ಸರ್. ಫಸ್ಟ್ ಅದು ನಂಗೆ ಗೊತ್ತಿದ್ದಿಲ್ಲ ಸರ್. ಫಸ್ಟ್ ದೈವಿಕವಾಗಿ ನಾನು ಯೂಸ್ ಮಾಡ್ಕೊಂಡ್ ಮೇಲೆ ಹೇಳಿದ್ಲು ಸರ್ ಅವಳು. ಸರಿ, ಅವತ್ತೇ ದೂರ ಇಕ್ಬೇಕಾಗಿತ್ತಲ್ಲ, 1-2 ಬಿಟ್ಟಿ ಮುಖದ ಮೇಲೆ ಎಗರ್ಸ್ ಒದ್ದಿ ಹೇಳ್ಬೇಕಿತ್ತು ಅವಳಿಗೆ. ಹೇಳ್ಬೇಕಿತ್ತು ಸರ್. ಅದು ಆ ಸಿಚುವೇಶನ್ ನಂದು ಹಂಗಿದ್ದಿಲ್ಲ ಸರ್. ಅವಳು ನಾನ್ ನಿನ್ ಬಿಟ್ಟು ಹೋಗಂಗ ಅರ್ಥ ಮಾಡ್ಕೋ, ನಾನ್ ನಿನ್ ಬಿಟ್ರು ಮೊದ್ಲಾರ ಮದ್ವೆ ಆಗಂಗಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ಬಿಟ್ಲು ಸರ್ ಅವಳು. ಹಂಗಾಗಿ ನಾನು ಹೋಗ್ಲಿ ಬಿಡತ್ತಾಗ. ಈಗ ಮನುಷ್ಯ ಸಹಜವಾಗಿ ಕೆಡ್ತದ ಸರ್. ಬಟ್ ಒಂದಲ್ಲ ಒಂದಿನ ತಿದ್ಕೊಳ್ತಾಳ ಅನ್ಕೊಂಡಿದ್ದೀನಿ ಸರ್. ಇವಳು ತಿದ್ಕೊಳ್ಳಿಲ್ಲ ಸರ್. ಇವಳು ಸರ್ ಬಾಳ ತಾಲ್ ಸರ್. ಅರಬೆತ್ಲೆ ಫೋಟೋ ಅದಾವ ಸರ್. ಬಿಟ್ ನಾನು ಇನ್ಸ್ಟಾಲ್ ಪೋಸ್ಟ್ ಮಾಡಿ ಇವಳು ಜೀವನನ ಹಾಳು ಮಾಡ್ಬೋದು ಸರ್. ನನಗ್ ಸರಿ ಅನ್ಸಂಗಿಲ್ರಿ ನನ್ ಜೀವನ. ಯಾಕಂದ್ರೆ ನನಗೂ ಅಕ್ಕ ತಂಗಿಯರ್ ಅದಾರ ಸರ್. ಬಟ್ ಅವಳು ಮೋಸ ಮಾಡ್ಯಾಳ ಸರ್. ಆ ಮೋಸಕ್ ನನಗೆ ಹೆಂಗ್ ಅನ್ಸ್ತೈತಿ ಅಂತ ಸರ್, ಅವಳು ಈಗ ಎಲ್ಲಿ ಸಿಗ್ತಾಳ ಅಲ್ಲೇ ಕಡ್ದು ಸ್ಟೇಷನ್ಗೆ ಹೋಗಿ ಅನ್ಸ್ತೈತಿ ಸರ್ ನಂಗೆ. ಹಂಗ ಅನ್ಸುತ್ತೆ ಪ್ರತಿಯೊಂದು ಗಂಡಸದ ಮೇಲೆ ಅದ್ ಹಂಗೆ ಅನ್ಸುತ್ತೆ. ಬಟ್ ಇಲ್ಲಿ ನಮ್ಮ ಒಂದು ಹಿಡಿತದ ನಾವು ಇರ್ಲೇಬೇಕಲ್ವಾ? ಸರ್ ತಾಳ್ಮೆ ಐತಿ ಸರ್. ಹಂಗಾಗಿ ಸುಮ್ನೆ ಇದೀನಿ ಸರ್. ಇಲ್ಲಾಂದ್ರೆ ಅವ್ಳು ಊರಿಗೆ ಹೋಗಿ ಇಷ್ಟೊತ್ತಿಗೆ ಗಲಾಟೆ ಮಾಡಿ ಬಂದ. ಅದು ಬಿಟ್ಟು ನಾ ಹೇಳಿನಿ ಸರ್, ಅವ್ಳು ನಾಳೆ ಬರ್ತೀನಿ ನಿಮ್ ಊರಿಗೆ ಅಂತ ಹೇಳಿ ಸರ್. ನಾಳೆ ಅವ್ರು ಕಾರ್ ತಗೊಂಡ್ ಕರೆಯಕ್ ಬರ್ತಾಳ ಅಂತ ಹೇಳಿ ಸರ್. ನಾಳೆ ಬರ್ತೀನಿ, ಬಂದ್ ಚೆಕ್ ನಿಂತ್ ಕುಂತ್ಕೊಂಡ್ ನಾನು ಬಿಡಂಗಿಲ್ಲ. ಅವ್ರಿಗೆ ಹೇಳ್ತೀನಿ ಅಂತ ಹೇಳಿನ್ರಿ ಅವ್ರ ಮನೆಯವ್ರಿಗೆ.
ಅಷ್ಟು ಮಾತಾಡೀನ್ರಿ ಅವಳ ಜೊತೆಗೆ. ಏನಂದ್ಲು ಆಮೇಲೆ ಅದಕ್ಕೆ? ಏ ಹೇಳೋಗೋ ಅಲ್ಲೇ ನಾ ಹಿಂಗಂದೆ ಸರ, ನಾನ್ ಲೇ ಅಂತ ಮಾತಾಡ್ತೀನಿ ಸರ್. ಲೇ ಹಿಂಗೆಲ್ಲ ಮಾತಾಡ್ತಿಲ್ಲ ನೀನು, ನಿನ್ ಫೋಟೋ ಗಿಟೋ ಅವು ಬೆತ್ತಲೆ ವಿಡಿಯೋ ಗಿಡಿಯೋದಲ್ಲ ಅವನ್ನ ನಿಮ್ಮ ಅಪ್ಪ ನಿಮ್ಮ ಅವ್ವ ಹಾಕಿರಿ ಹೆಂಗಲೇ ಅಂದ್ರು. ಅಯ್ಯೋ ಅವ್ರು ಹಾಕಿದ್ರ ಅವ್ರ ಮೊದ್ಲ ಇದು ಪೀಡೆ ಹೋಗಲಂತ ಕುಂತಂದಾರ, ಚಲೋ ಆತಂತಾರ ಅವ್ರ ಅಂತಾರ. ಅಲ್ಲೇ ಅರ್ಥ ಆಗುತ್ತೆ ಬಿಡಿ ಅವ್ರ ಪೇರೆಂಟ್ಸ್ ಹೆಂಗೆ ಅಂತ. ಹಾ ರೀ, ಅವ್ರ ಪೇರೆಂಟ್ಸ್ ಕರೆಕ್ಟ್ ಆಗಿ ಇದ್ದಿದ್ರೆ ಅವ್ ಮಕ್ಳು ಯಾಕೆ ಈ ರೀತಿ ಆಗ್ತಿದ್ರು? ಬಟ್ ಹೌದ್ ಯಾವ ಸರ್. ಪೇರೆಂಟ್ಸ್ ಹೇಳಲ್ಲ ನೀನ್ ಕೆಟ್ಟೋಗು, ಒಬ್ನ ಹಾಳು ಮಾಡು, ಅವ್ರ ಜೊತೆ ಹೋಗಿ ಮಲ್ಗು ಅಂತ. ಇಲ್ಲ ಬಟ್ ಸರ್, ಬಟ್ ಪೇರೆಂಟ್ಸ್ ಸ್ವಲ್ಪ ನೋಡ್ಕೋಬೇಕಾಯ್ತು ಮಕ್ಳು ಏನ್ ಮಾಡ್ತಿದ್ದಾರೆ. ಅಪ್ಪ ಅಮ್ಮ ಹಂಗೇನು ಹೇಳಂಗಿಲ್ಲ ಸರ್, ಯಾರು ಹೇಳಂಗಿಲ್ರಿ. ಬಟ್ ಎಂತ ಆದ್ರೂ ಬಡವ್ರ. ಜವಾಬ್ದಾರಿ ಇರುತ್ತಲ್ಲ ಬ್ರದರ್ ಅಪ್ಪ ಅಮ್ಮಗೆ. ಹೌದೌದ್ರಿ, ಮಕ್ಳು ಹೌದಾ ಏನ್ ಮಾಡ್ತಿದ್ದಾರೆ, ಯಾರ ಜೊತೆ ಮಾತಾಡ್ತಿದಾರೆ, ಫೋನ್ ಅಲ್ಲಿ ಇದಾರಾ ಇಲ್ವಾ, ಹೋಗ್ತಾ ಬರ್ತಾ ನೋಡ್ತಾ ಇರ್ತಾರಲ್ವಾ. ಹಾ ಸರ್. ನೈಟ್ ಈಗ ನಮ್ ಕಡೆ ಆದ್ರೆ ಬ್ಯಾಂಗ್ಳೂರ್ ಸೈಡ್ ಆದ್ರೆ ಅದೊಂಥರ, ಇಲ್ಲೆಲ್ಲ ಪಾಶ್ ಇರ್ತಾರೆ, ಅದು ಇಟ್ಸ್ ಓಕೆ. ಹೌದ್ ಬಟ್ ಸರ್, ನಿಮ್ ಕಡೆ ಅಂತಂದ್ರೆ ಭಯ ಭಕ್ತಿ ಇರುತ್ತಲ್ಲ ಸ್ವಲ್ಪ ಹೌದ್ ಹೆಣ್ಮಕ್ಳಿಗೆ. ಸರ್. ಹಳ್ಳಿ ಕಡೆಗೆ ಮಾತ್ರ ಬಹಳ ಸೂಕ್ಷ್ಮದಿಂದ ಇರ್ತಾರೆ ಸರ್. ಅದಲ್ ಸರ್ ಅವಳು ತುಂಬಾ ಉಚ್ಕೊಂಡೋದು ವಿಡಿಯೋ ಕಾಲ್ ಮಾಡೋದು ಸರ್. ಅವ್ರು ಅಪ್ಪ ಅಮ್ಮ ಇಲ್ಲೇ ಬಗಲ ಮಕ್ಕಂದಿರ್ತಾರೆ, ವಿಡಿಯೋ ಕಾಲ್ ಮಾಡ್ತಿದ್ಲು ಸರ್ ಅವಳು. ಅವ್ರಿಗೆ ಗೊತ್ತಾಗಲ್ಲ ಸರ್, ಒಂದಲ್ಲ ಒಂದ್ಸಲ ಸೋಂಡಾರ ಬರಲ್ಲ ಸರ್ ಅದು. ಹಾ, ಅದೆಲ್ಲ ಮಾಡ್ತಿದ್ಲು ಸರ್. ಎಲ್ಲ ನನಗೆ ಬಹಳ ಮಾನಸಿಕ ಅಂದ್ರೆ ಮಾನಸಿಕ ಸರ್. ನಾನು ಖಿನ್ನತಿ ಒಳಗಾಗಿನಂತಲ್ಲ ಸರ್, ಹಂಗೆ ಆಗ್ಬಿಟ್ಟೈತೆ ಸರ್. ನನ್ನ ಮನಸ್ಸೇ ಒಂಥರನ ಆಗ್ಬಿಟ್ಟೈತೆ ಸರ್. ನಾನು ಇರೋ ಲೆವೆಲ್ ಬಾರಿ ಇದ್ದೆ ಸರ್, ನನ್ನ ಜೀವನನ ಹಾಳು ಮಾಡ್ಕೊಂಡ್ಬಿಟ್ಟೆ ಅನ್ಸ್ತದೆ ಸರ್ ನಾನು. ಬ್ರದರ್ ಹಾಳ್ ಮಾಡ್ಕೊಂಡಿದ್ಯಾ ಅಂತ ಅನ್ಸಲ್ದಲ್ಲ. ಇವಾಗ ಚೆನ್ನಾಗಿದೆ, ಏನು ಆಗಿಲ್ಲ. ಬಟ್ ಅದನ್ನ ಸ್ವಲ್ಪ ಬದಿಗಿಟ್ಟು ಕಮ್ ಬ್ಯಾಕ್ ಮಾಡು. ಕಮ್ ಬ್ಯಾಕ್ ಮಾಡಿಲ್ಲ ಅಂತಂದ್ರೆ ಸೀರಿಯಸ್ ಆಗಿ ಗಂಡ್ ಜಾತಿಗೆ ಅವಮಾನ ಬರುತ್ತೆ. ನಾವ್ ಏನ್ ಅನ್ಕೊಂಡ್ರು ಪರವಾಗಿಲ್ಲ. ಹೌದು ಸರ್, ಅದೇನ್ ಕರೆಕ್ಟ್ ಬಿಡ್ರಿ ಸರ್ ನೀವು ಹೇಳೋದು. ಅವ್ಳು ನೋಡ್ರಿ ಸರ್ ಇಷ್ಟು ಮೋಸ ಮಾಡಕ್. ನಾನು ಅದೇ ಹೇಳಿದೆಲ್ಲ, ನಿನ್ ಗಂಡನ ನಂಬರ್ ಕೊಡೋದಿಲ್ಲ, ನಿಮ್ ಮನೆಯವ್ರ ಯಾರ್ದಾರ ಅಲ್ಲಾರ ನಂಬರ್ ಕೊಡಂತ ಹೇಳಿ ಸರ್ ನಾನು. ಮಾತಾಡ್ತೀನಿ ಕೊಡ. ಹಂಗ್ ಕೊಡಕ್ ಬರಾಗಲ್ಲ, ಅದು ನಮ್ ಫ್ಯಾಮಿಲಿ ವಿಷಯ ಅದ ಅಂತ ಹೇಳ್ರಿ. ಹಿಂಗೆ ಅಂದಿ ಸರ್ ಅವಳು. ನಾನು ಮೊನ್ನೆ ಫೋನ್ ಹಚ್ಚಿ ನಿನ್ನೆ ಫೋನ್ ಹಚ್ಚಿ ಏನ್ ಸರ್, ನಿನ್ನಂತ ಏನಿರ್ಬಾರ್ದು, ನೀನ್ ಉರ್ಲಕ್ಕೆ ಅಂದಿಲ್ಲ, ವಿಷಯ ಕೂಡ ಸಾಯ್ಬೇಕು ನೀನ್ ಅಂತ ಹೇಳಿ ಸರ್ ಅವಳಿಗೆ. ಸುಮ್ನೆ ಅದಾಳ, ನಗತಾಳ ಸರ್. ಯಾಕ ನಾ ಹಂಗ್ಯಾಕ್ ಮಾಡ್ಬೇಕಂತ ಸರ್ ಅವಳು. ನಗತಾಳ ಸರ್, ಹಂಗೈತೆ ಹೇಳಿದ ಅಂತ ನಗತಾಳ ಸರ್ ಅವಳು. ಸರ್ ಆ ದೇವ್ರು ನೋಡ್ಕೊಂತ ಅನ್ಕೊಂಡಿನ್ ಸರ್. ಬಟ್ ಆ ದೇವ್ರು ನೋಡ್ಕೊಂತಾನೆಲ್ಲ ಗೊತ್ತಿಲ್ಲ ಸರ್ ನಂಗೆ. ಬಟ್ ಅವಳು ನನ್ ಕರ್ಮ ನನ್ನ ಎಷ್ಟು ಅಳಿಸ್ಯಾಳ ಸರ್, ಅಷ್ಟು ಜೀವನದಾಗ ಆಳ್ತಾಳ ನೋಡ್ರಿ ಸರ್ ಅವಳು. ಕಟ್ಟಿಟ್ಟು ಬಿಚ್ಚಳ ಅವಳಿಗೆ. ನಮ್ಮ ಹಳ್ಳಿ ಸೈಡ್ ಅಂತ ಸರ್ ಅಂತಾರ ಸರ್ ಆತರ. ನಾವೊಬ್ರಿಗೆ ಮಾಡಿದ್ರೆ ನಾವೊಬ್ರಿಗೆ ಬಲಗೈಯಲ್ಲಿ ಮಾಡಿದ್ರೆ ಎಡಗೈಯಲ್ಲಿ ನಮ್ಮಿಂದ ತೋರ್ಸ್ತೈತಿ ಅಂತ ಹೇಳ್ತಾರೆ ನಮ್ಮ ಹಳ್ಳಿಗೆ. ಆ ತರ ಸರ್ ಅವಳಿಗೆ. ಬಟ್ ಹೊರಗ್ ಬರಕಂತ ಎಷ್ಟೋ ಪ್ರಯತ್ನ ಪಡಕತ್ತೀನಿ ಸರ್ ನಾನು. ಎಷ್ಟೋ ಸಲ ನಮ್ ಫ್ರೆಂಡ್ಸಿಗೆ ಹಚ್ಚಿ ಮಾತಾಡ್ತಿರ್ತೀನಿ ಸರ್. ಹಿಂಗ ಅವ್ರೆಲ್ಲಾ ಗೊತ್ತಲ್ರಿ ನಮ್ ಫ್ರೆಂಡ್ಸ್, ಇರ್ಲ ಬಿಡ್ಲೆ ಅವಳೊಬ್ಬಳನ, ಅವಳ ಸುಂದರಿನ ಅಂತ ಬೈತಿರ್ತಾರ್ರಿ ಅವ್ರು. ಅವ್ರು ಬೈಯೋ ಹೊತ್ನಾಗ ಹೇಳ್ತೀನಿ, ಹಂಗ್ ಮಾತಾಡ್ಬೇಡ, ಹೇಳ ಸುಮ್ನೆ ಹೇಳಂತ ಅವ್ರು ಅಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ಸರ್. ಇನ್ನೂ ಹಂಗ್ ಮಾಡ್ಯ ಅಂದ್ರ ಅವಳಿಗೆ ಈ ಹೆಂಗ್ ಬರಂಗಿಲ್ಲ ಅನ್ಬಾರ್ದು. ನಮ್ ಫ್ರೆಂಡ್ ಒಬ್ಬನ್ ಏನ್ ಅಂದ್ಬಿಟ್ನ, ಅವಳ ಎಂಬಿಡು, ಅವಳ ಡಗಾರ್ ಇದ್ದಂಗ ಅದ, ಹಂಗ್ ಮಾಡ್ಯಾಳ ಅಂದ್ರ ಅಂತಂದ್ ಹಿಂಗ ಅನ್ಸರ. ನಾ ಹೇಳಿದ್ನೆ, ನಿನ್ ಜೊತೆ ಮಾತಾಡಂದ್ರ ಮಾತಾಡ್ತೀನಿ, ಇಲ್ಲ ಫೋನ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ನಿ ಸರ್ ಅವಳಿಗೆ, ಅವನಿಗೆ, ನಮ್ ಫ್ರೆಂಡಿಗೆ. ಅವ್ ಹೇಳಿದ್ನಿ, ಇದು ಸಾರಿಯಪ್ಪ ಅನ್ಬಾರ್ದು ಹಂಗತ್ತೆ ಅಂತ ಸರ್. ಅಷ್ಟು ಗೌರವ ಕೊಡ್ತೀನಿ ಸರ್, ಅಷ್ಟ ನನ್ನ ಹಾಳು ಮಾಡಿಬಿಟ್ಟು ಸರ್ ಅವ್ರು. ಅದು ಅದೇ ನೀವು ತಗೊಳ್ಳೋಂತ ಒಂದು ಸಣ್ಣ ನಿರ್ಧಾರ ನೋಡಿ ಎಲ್ಲಿಗೆ ತನಕ ನಿಲ್ಸುತ್ತೆ ಅನ್ನೋದು. ನಾನು ಅದಕ್ಕೆ ಬರ್ತಾರೆ ಎಲ್ಲಾದ್ರಲ್ಲೂ ಹೇಳೋದೇನಂತಕ್ಕೆ ಅಂದ್ರೆ, ಲವ್ ಅಲ್ಲಿ ಇದ್ದಾಗ ದಯವಿಟ್ಟು ದೈಹಿಕವಾಗಿ ಒಂದಾಗ್ಬೇಡಿ. ನೋಡಿ ನರಕ ಹೆಂಗಿದೆ ಇವಾಗ, ನೀವು ನರಕ ಯಾರಾದ್ರೂ ಈ ನರಕ ಇವಾಗ ಅನುಭವಿಸ್ತಿದಾರ? ನೀವು ಒಬ್ರೇ ತರಾನೇ ಅನುಭವಿಸ್ತಿರೋದು. ಯಾರಿಗೆ ಹೇಳಕ್ ಆಗಲ್ಲ ಸರ್, ಹೇಳಿದ್ರು ಅದು ಗೊತ್ತಾಗಲ್ಲ ಸರ್. ಅದು ಅನುಭವಿಸಿದವ್ರಿಗೆ ಗೊತ್ತಿರ್ತಂತಲ್ಲ ಸರ್, ಹಂಗತಿ ಆಗುತ್ತೆ ಸರ್. ನಾನು ತುಂಬಾ ಹತ್ತಿರದಿಂದ ನೋಡಿದೀನಿ ಈ ನೋವುನ, ಈ ನರಕ, ಈ ಅಳೋದು, ಸಾಯೋದು. ನನ್ನ ಕಣ್ಮುಂದೆ ಎಷ್ಟೋ ಜನ ನೋಡಿದೀನಿ ನಾನು. ಸರ್ ಹೇಳ್ತಾ ಇದೀನಿ. ಅವಳು ಏನಂದ್ಲು ಸರ್, ಅವ್ರ ಅಕ್ಕ ಏನಂದ್ಲು ಸರ್ ಒಂದ್ಸಲ, ಅವಾಗ ಸರ್ ಅದು ಆ ಕ್ಯಾಸ್ಟ್ ಬಗ್ಗೆ ಮಾತಾಡಿದ ಮೇಲೇನು ಏನಂದ್ಲು ಸರ್ ಅವಳ ಅಕ್ಕ, ಅಕಸ್ಮಾತ್ ನಾನು ಏನಾರ ಆಗಿ ಸತ್ರ ಹೆಂಗಂತ ಸತ್ತಿರ್ತೀನಿ ನೀನು, ಹಬ್ಬ ಬಂದ್ರು 1-2 ದಿನ ನೆನೆಸ್ತಾರ ಊರಾಗ ಅಂತಾಳ ಸರ್ ಅವಳು. ಯಾರಂದಿದ್ದು? ಅವ್ರ ಅಕ್ಕ ಅಂತ ಹೇಳ್ರಿ. ಸತ್ರ ಸಾಯ್ತಿರ್ತಿ 1-2 ದಿನ ನೆನೆಸ್ತಾರ ಊರಾಗ, ಆಯ್ತು ಎಲ್ಲ ಮರಿತಾರ ಅಂತ ಹೇಳ್ರಿ ಅವಳು. ಮನುಷ್ಯ ಅಲ್ಲ ಇವ್ರು, ಮನುಷ್ಯರು ಜಾತಿ ಹುಟ್ಟಿಲ್ಲ ಬಿಡಿ. ಇಲ್ಲ ಸರ್, ನಾನು ಅದ ಅಂತೀನಿ ಸರ್. ಇವ್ರು ಮೊದ್ಲ ಹೇಳಿನ್ ಸರ್, ಅವ್ರು ನಿಮ್ ಜಾತಿನ ಮನುಷ್ಯ ಜಾತಿ ಅಲ್ಲ, ನಿಮ್ ಜಾತಿ ಅಲ್ಲ ಅಂತ ಹೇಳಿನ್ ಸರ್ ಅವ್ರಿಗೆ. ಈ ತರ ಮಾತಾಡ್ತಾರ ಸರ್ ಅವ್ರು.
ಇನ್ನು ಆ ಟೈಮ್ ಹೆಂಗಾಯ್ತು ಸರ್ ನಮ್ಗೆ ಎಮ್ಮೆದಾಗ ಸಿಸ್ಟರ್ ಅಂತ ಒಂದ್ ಇಬ್ಬರು ಸಿಸ್ಟರ್ ಪರಿಚಯ ಆಗಿದ್ರು. ಅವ್ರು ಫೋನ್ ಹಚ್ಚಿ ಹೇಳ್ತಿದ್ರು, ನನಗೆ ಮಾತಾಡ್ತಿದ್ರು, ಅಣ್ಣ ಹಿಂಗಣ್ಣ ಇರ್ಲಿ ಬಿಡಣ್ಣ ನೀನ್ ಏನ್ ಅದಕ್ಕ ಹಂಗ ಹಿಂಗ ಅಂತಂದು. ಈಗೂ ಮಾತಾಡ್ತಾರ್ರಿ ಅವ್ರು, ಹೇಳ್ತಾರಲ್ರಿ ಅಣ್ಣ ಹೋಗ್ಲಿ ಬಿಡಣ್ಣ ನೀವ್ ಅಂತಂದು. ಅವ್ರ ಊರಿಗೆ ಹೋಗಿ ಬರ್ತೀನ್ರಿ, ಅವ್ರ ಅಪ್ಪ ಅಮ್ಮ ಎಷ್ಟು ಜೀವ ಮಾಡ್ತಾರಂದ್ರ ನಾನು ಅಷ್ಟು ಜೀವ ಮಾಡ್ತಾರ್ರಿ. ಹಂಗ ಆತರ ನೋಡ್ಕೊಂತಾರ ನನ್ನ ಅವ್ರು. ಬಟ್ ಇವ್ಳು ನೋಡ್ರಿ ಸರ್ ಹಿಂಗ್ ಮಾಡ್ಬಿಟ್ಲು ನನ್ನ ಕಣ್ಣ ನೀರ್ ಬಂದಷ್ಟು ನನಗೆ ಹೇಳ್ತೀನಿ ಸರ. ಸಣ್ಣ ಹತ್ತಿಲ್ ಸರ್ ನನ್ನ ಜೀವನದಾಗ ಬಟ್ ಕಷ್ಟಕ್ಕಂತೂ ಹತ್ತಿಲ್ ಸರ್. ನಾನು ಪ್ರಾಬ್ಲಮ್ಗೆ ಅಂತೂ ಒಟ್ಟ ಹತ್ತಿಲ್ ಸರ್. ನಾನು ಇಂಥದಿಲ್ಲ ಇಂಥದ್ ಐತೆ ಅನ್ನೋದಕ್ಕೆ ಒಟ್ಟ ಹತ್ತಿಲ್ ಸರ್. ನಾನು ಇದಕ್ಕೆ ಹತ್ತಿಲ್ ಸರ್ ಬರೇ. ನಮ್ಮ ಅಪ್ಪ ಅಮ್ಮ ಬಡವ್ರ ತನದಿಂದ ಸಾಕ್ಸ್ಯಾರ ಅಂದ್ರು ಅಂದ್ರ ಒಂದ್ ಅಳತಿ ರಾಜನ್ ತರ ಬೆಳೆಸಿದ್ರು ಸರ್ ನನ್ನ. ಸರ್ ನಾನು ಸುಳ್ಳಲ್ಲ ಸರ್, ಫುಲ್ ರೆಡ್ ಅದೀನಿ ಸರ್, ನಾನು ವೈಟ್ ಅದೀನಿ ಸರ್, ಒಂಥರಾ ಅದೀನಿ ಸರ್ ನಾನು. ಅವಳು ಹೆಂಗ್ ಬಿದ್ಲ ಗೊತ್ತಿಲ್ಲ ಸರ್, ಅವಳು ಹೆಂಗ ಮಾಡಿದ್ಲು, ಏನ್ ಮೋಸ ಮಾಡ್ಕೊಂತ ಕೆದ್ಕೊಂಡ್ಲ ಗೊತ್ತಿಲ್ಲ ಸರ್. ನಾನು ಎಲ್ಲ ಜೀವನ ಹಾಳು ಮಾಡಿ ಹೋದ್ಲು ಸರ್ ಅವಳು. ಅದ ಅನ್ನಿ ಸರ್ ನಾನು ಅವಳಿಗೆ ಕೊಟ್ಟಾರಲ್ಲ ಈಗ ಅಲ್ಲಿ, ಹಂಗಾದ್ರೆ ನಿಮ್ಮಪ್ಪ ನಿಮ್ಮ ಕೊಟ್ಟಾರಲ್ಲ ಬಾಳ ಆಸ್ತಿ ಐತಿ ತಗೋ ಅವ್ರಿಗೆ ಅಂತ ಅನ್ನಿ. ಅವ್ರದ್ದೇನ್ ಆಸ್ತಿ ಇಲ್ಲ ಸರ್, ಆಸ್ತಿ ಇಲ್ಲ ಏನಿಲ್ಲ ಅಂತವ್ರಿಗೆ ಕೊಟ್ಟಾರ ಅಂತ ಅಂದ್ಲ. ಹೌದಾ ಅಂತ ಅನ್ನಿ ಸರ್. ಅದಕ್ಕೆ ಎಲ್ಲಾ ಮಾತಾಡ್ತಾಳ ಸರ್, ಎಲ್ಲಾ ಹೇಳ್ತಾಳ ಸರ್ ಅವಳು. ಬಟ್ ಹೇಳ್ತನಲ್ ಸರ್, ಹಿಂಗ್ ಮಾಡಿ ಹೋಗ್ಬಿಟ್ಲಲ್ ಸರ್, ಇದು ನನಗೆ ಬಾಳ ಅಂದ್ರೆ ಬಾಳ ಬೇಜಾರ್ ಸರ್. ನಾನ್ ಮೊನ್ನೆ ಸರ್ ಸುಳ್ಳಲ್ ಸರ್, ಇದಕ್ಕಿಂತ ನಿನ್ನೆ ಅವ್ರಪ್ಪ ಅವಾಗ ವಿಡಿಯೋನ ಹಾಕ್ಬೇಕಂತ ತೀರ್ಮಾನ ಮಾಡ್ಬಿಟ್ಟಿನಿ ಸರ್ ನಾನು. ಹಿಂಗ್ ಮಾಡ್ಯಾಳ ನಿನ್ ಮಗಳು ನೋಡ್ರಿ, ಮತ್ತೆ ಜೀವನ ಸರಿ ಇರಂಗಿಲ್ಲ ಅಂತಂದ್ ಹೇಳ್ಬೇಕಂತ ಹಾಕ್ಬೇಕಂತ ಇದ್ನಿ ಸರ್. ಬೇಡ, ಯಾಕಂದ್ರ ಕೆಲವು ಅಪ್ಪ ಅಮ್ಮ ತಂದೆ ತಾಯಿಗಳು ಏನಿಲ್ಲ ಅಂದ್ರ ಅಂತ ನೋಡಿದ್ರ ಸೂಸೈಡ್ ಮಾಡ್ಕೊಂಡ್ ಸತ್ತೋಗ್ಬಿಡ್ತಾರೆ ಅವ್ರು. ಹೌದಂತಿಲ್ಲ ಸರ್. ಅದಕ್ಕೆ ನಾನು ಹಂಗಾಗಿ ಸ್ವಲ್ಪ ಹಿಂದೂ ಸರ್ದೇನ್ರಿ ನಾನು, ಹೋಗ್ಲಿ ಬಿಡು ಅಂತ ಸರ್. ನಾನು ಇಲ್ಲಿ ಹೇಳ್ತೀನಿ ಸರ್, ನಾನು ಈಗ ನಾನು ಇಲ್ಲಿ ಊರಾಕ ಹಂಗಾದಕ್ಕೆ ಊರಾಕ್ ಬಂದ್ ಸೇರಿದಕ್ಕ ಒಂದ್ ಮನಿ ಕಟ್ಸಕತ್ತೀನಿ ಸರ್. ಈಗ 40 ಫೂಟ್ 40-40 ಎಷ್ಟು ಬಹಳ ದೊಡ್ಡದಂದ್ರೆ ದೊಡ್ಡದ್ರಿ ಸರ್. ದೊಡ್ಡ ಮನಿ ಕಟ್ಸಕತ್ತೀನಿ ಸರ್ ನಾನು. ಅದೆಲ್ಲಾ ಬಿಟ್ಟು ಸರ್ ನಾನೀಗ ಒಂದೈತಿ ಮೆಂಟಲ್ ಆದಂಗ ಹೊಲಕ್ ಬಂದ್ ಸೇರ್ತೀನಿ ಸರ್. ಸುಮ್ನೆ ಹೊಲಕ್ ಬರೋದು ಕೂಡೋದು, ನಂಗ್ ಬೇಕಾದಾಗ ಮನಿಗ್ ಹೋಗೋದು, ಊಟ ಸಮೇತ ಹೋಗಲ್ ಸರ್ ನಂಗ. ಒಂದೇ ರೊಟ್ಟಿ ಸರ್, ನಾನು ಮುಂಜಾನೆ ಒಂದ್ ರೊಟ್ಟಿ ತಿಂತೀನಿ ಸರ್, ಸಾಯಂಕಾಲ ಹೋಗಿ ಅವ್ವ ಚಾ ಮಾಡಿರ್ತಾಳ್ರಿ, ಚಾ ಕುಡಿತೀನಿ ಸರ್. ನೈಟ್ ಸ್ವಲ್ಪ ಊಟ ಮಾಡ್ತೀನಿ. ಯಾಕ ಊಟ ಮಾಡ್ಲಿಲ್ಲಪ್ಪಾ ನೀನ್ ಅಂತಾಳ. ಇಲ್ಲವ ನಂಗೆ ಯಾಕೆ ಹಸುವಿಲ್ಲ ಬಿಡವೆ, ನಾನು ಊಟ ಮಾಡಿದ್ದೆ ಅಂತ ಹೇಳ್ತೀನಿ ಸುಳ್ಳ. ಆಯ್ತು ಮೇಡಮ್. ಈ ಮಧ್ಯಾಹ್ನ ಅಂತೂ ಊಟನ ಮಾಡಿಲ್ಲ ನೋಡ್ರಿ ನಾನು, 1 ವರ್ಷ ಆಯ್ತ್ರಿ ಮಧ್ಯಾಹ್ನ ಅಂತೂ ಊಟನ ಮಾಡಂಗಿಲ್ಲ ಸರ್. ಒಟ್ಟ ಊಟ ಹೋಗಲ್ ಸರ್ ನಂಗೆ ಅವ್ರ ಸಲುವಾಗಿ. ಬರೀ ಅವ್ಳ ಚಿಂತೆ ಸರ್ ನನಗೆ. ಈಗಾದ್ರೂ ತಲೆಗೆ ಅವಳದ ಹೊಡಿತಿರ್ತೈತ್ರಿ. ಈಗ ಆನ್ಲೈನಿಗೆ ಬಂದಾಳ ಏನೋ ನೋಡ್ಬೇಕಾ, ಆನ್ಲೈನಿಗೆ ಬಂದಾಳ ಇಲ್ಲ, ಹಂಗೆ ಬರೀ ಸರ್. ಅದು ಬಿಟ್ಟು ಮತ್ತೆ ತಲೆಗೆ ಈಗ ಒಂದ್ ಸ್ವಲ್ಪ ಬಿಟ್ಟಿರಕ್ ಆಗವಲ್ ಸರ್ ನಂಗೆ. ಅವಳು ಮೊನ್ನೆ ಹೇಳಿದ್ಲಲ್ರಿ ಒಕ್ಕಿನ ಗಂಡ ಮನಿಗೆ ಅಂದ್ಬಿಟ್ಲು ಸರ್. ಅವಾಗ್ಲಿದ್ದಂತ್ರು ಮತ್ತೆ ಅದು ಇದಾಗ್ಬಿಡ್ತು ಸರ್ ನಂಗೆ. ಕುಂತಲ್ಲಿ ಕುಂದ್ರದಾಗೋಲ್ತು, ನಿಂತಲ್ಲಿ ನಿಂದ್ರದಾಗೋಲ್ತು, ಎಲ್ಲಿ ಹೋಗ್ಲು ಈ ಪಾಯ್ಸನ್ಸ್ ತಗೊಂಡ್ ಹೋಗ್ಬಿಡ್ಲ, ಏನಾರ ಸೂಸೈಡ್ ಮಾಡ್ಕೊಂಬಿಡ ಅನಿಸ್ತಿರ್ತೈತಿ ನನ್ ಮೈಂಡ್ ಸೆಟ್. ಬರೀ ಪಾಸಿಟಿವ್, ಬರೀ ಥಿಂಕ್ ಹಂಗೆ ಸರ್. ಏನೋ ಮಾಡಿ ಸತ್ತೋಗ್ಬಿಡ್ಬೇಕು ಹಂಗೈತಿ ಅನ್ಸಿದಾಗ ಆಮೇಲೆ ಥಿಂಕ್ ಬರ್ತ್ರಿ, ನಮ್ಮ ಅಪ್ಪ ಅಮ್ಮನ್ ನೋಡ್ಕೊನಾರ ಯಾರು, ನಾವ್ ಹೋಗ್ಬಿಟ್ರೆ ಆ ಥಿಂಕ್ ಬರ್ತಿರ್ತೈತಿ. ಹಂಗೂ ಬರ್ತದೆ ಸರ್. ಹಂಗ್ ಬರ್ತಿದೆ ಅಂತಂದ್ರೆ ಅರ್ಥ ಆಗಿದೆ ಅಂತ. ಬಟ್ ಸ್ಟಿಲ್ ಬ್ರದರ್, ನೀವು ಅವಳ ಬಗ್ಗೆ ಯೋಚನೆ ಮಾಡ್ಕೊಂಡು ಲೈಫ್ನ, ಲಿಟ್ರಲಿ ಹೇಳ್ತೀನಿ, ಲೈಫ್ನ ಹಾಳು ಮಾಡ್ಕೊಳಕ್ ಹೋಗಿ. ಲೈಫ್ನ ಹಾಳು ಮಾಡ್ಕೊಂಡ್ರೆ ಮತ್ತೆ ಬರಲ್ಲ ನೋಡಿ. ಲೈಫ್ ನಾವು ಸತ್ತೋಗ್ಬಿಡ್ತೀವಿ. ಇವಾಗ ನಾವು ಹುಟ್ಟಿದೀವಿ ಮನುಷ್ಯನಾಗಿ ಅಂದ್ಮೇಲೆ ಎಲ್ಲಾರು ಸಾಯ್ಲೇಬೇಕು. ಇವಾಗ ನಾನು ಸಾಯ್ಲೇಬೇಕು. ನಾವೇನ್ ಇಲ್ಲಿ ಪರ್ಮನೆಂಟ್ ಅಲ್ಲ. ಬಟ್ ಬಂದಿದೀವಿ ಅಂತಂದ್ಮೇಲೆ ಏನೋ ಒಂದ್ ಮಾಡೋಗ್ಬೇಕಲ್ವಾ. ಅಟ್ಲೀಸ್ಟ್ ಸೊಸೈಟಿಗೆ ಏನು ಮಾಡಿಲ್ಲ ಅಂದಾದ್ರು ತಂದೆ ತಾಯಿಗೋಸ್ಕರ ಮಾಡೋಣ. ಆಲ್ರೆಡಿ ಹತ್ರ ಏನು ಬರಲ್ಲ ಸರ್. ಏನ್ ಕಳ್ತಿದ್ರಿ ಹೇಳಿ. ಬ್ರದರ್ ಅಳ್ಬೇಡಿ. ಹತ್ರ ಏನು ಪ್ರಯೋಜನ ಇಲ್ಲ. ಇದ್ದೇ ಅಳು ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಅಳಿ ಬ್ರದರ್. ಅವಳು ಇವತ್ತು ತರ್ತಾಳೆ, ಹೋಗ್ಬಿಟ್ಟಿದ್ದಾಳೆ. ಬಂದ್ಲು ಲೈಫ್ಗೆ, ಹೋದ್ಲು. ಸುಮ್ನೆ ಅವಳನ್ನ ನೆನ್ಸ್ಕೊಂಡು ನೀವು ಅಳೋದು, ಇಟ್ಸ್ ನಾಟ್ ಗುಡ್.
ಇವಾಗ ನೀವು ಅವ್ರ ಕಣ್ಣೀರ್ ಎಷ್ಟು ವ್ಯಾಲ್ಯೂ ಕಣ್ಣೀರಿಗೆ, ಅದಕ್ಕೆ ಅವಳು ಅರ್ಹ ಇದ್ದಾಳ ಅದಕ್ಕೆ? ಆ ಕಣ್ಣೀರಿಗೆ ಅವಳು ಅರ್ಹನೇ ಅಲ್ಲ. ಸರ್ ಈಗ ಮೋಸ ಮಾಡಾಕಿದ್ರೆ ನಮ್ ಜೀವನ ಯಾಕೆ ಹಾಳು ಮಾಡಕ್ ಸರ್? ಫಸ್ಟ್ ಹ್ಮ್ ಅವ್ರು ತಿಳ್ಕೊಬೇಕು ಸರ್, ಹುಡುಗರ್ನ ಹಾಳು ಮಾಡೋದ್ ಚಲೋ ಅಲ್ಲ ಅಂತ ಸರ್. ಹ್ಮ್ ಹಾ ಸರ್. ತಿಳ್ಕೊಂತಾರೆ, ಒಂದಲ್ಲ ಒಂದ್ ರೀತಿ ತಿಳ್ಕೊಂತಾರೆ. ಮತ್ತೆ ಇದನ್ನ ಇನ್ನೊಂದ್ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಇದು ಸರ್. ನೀವು ನಮ್ಗೆ ಇದೆಲ್ಲ ರೆಡಿ ಆದ್ಮೇಲೆ ಸಂಜೆ ಒಂದ್ಸಲ 8 ಗಂಟೆ ಹಂಗ್ ಕಾಲ್ ಮಾಡಿ, ಹಾ ಸರ್ ಮಾಡ್ತೀವಿ ಸರ್. ಓಕೆನಾ? ತಲೆ ಓಕೆ ಸರ್. ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಯ್ತು ಸರ್. ಇದು ಇವಾಗ ಇಲ್ಲಿಗೆ ಬಿಟ್ಬಿಟ್ಟು ಕಮ್ ಬ್ಯಾಕ್ ಮಾಡಿ ನನ್ ಹಾ ಕಾಲ್ ಸರ್. ಮಾಡಿ. ಓಕೆ ಸರ್, 20 ಮಾಡ್ತೀನಿ ಸರ್. ಓಕೆ 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 ಬ್ರದರ್, ಆಯ್ತು. ಹಾ ಸರ್. ಅವ್ರ ಮನೇಲಿ ಹಾಕ್ರಿ ಸರ್ ಬೇಸಿಗೆ, ಗೊತ್ತಾಗ್ಬೇಕ್ರಿ ಅವ್ರಿಗೆ. ಓಕೆ ಬ್ರದರ್. ಅರು ಆಗ್ಬೇಕು ಸರ್ ಅವ್ರಿಗೆ. ಹ್ಮ್ ಹಾ ಸರ್, ಓಕೆ ಸರ್. ಥ್ಯಾಂಕ್ ಯು ಸರ್ ನಂಗೆ ಟೈಮ್ ಕೊಟ್ಟಕ್ಕ. ಇಲ್ಲಿ ಪರವಾಗಿಲ್ಲ ಬ್ರದರ್, ನೋ ಪ್ರಾಬ್ಲಮ್. ಹಾ ಸರ್, ಥ್ಯಾಂಕ್ಸ್ ಸರ್. ಒಂದ್ ರೀತಿ ಬ್ರದರ್ ಆಗಿ, ಒಂದ್ ರೀತಿ ತಾಯಿ ತಂದೆಗಳಾಗಿದ್ದಂಗೆ ಆಗಿ ನಂಗೆ ಮಾತಾಡಿದಕ್ಕೆ ಧನ್ಯವಾದಗಳು ಸರ್. ಇರ್ಲಿ ಪರವಾಗಿಲ್ಲ. ಹಾ ಬಟ್ ಸರ್. ಇದೇ ತಂದೆ ತಾಯಿಗೋಸ್ಕರ ಆಳಿ, ನಾನು ಅಷ್ಟೇ ಹೇಳೋದು. ಹಾ ಯಾರೋ ಸರ್. ಥರ್ಡ್ ಕ್ಲಾಸ್ಗೋಸ್ಕರ ಅಲ್ಲ, ಅಥವಾ ನಿಮ್ಮ ಆರೋಗ್ಯನ ಕೆಡ್ಸ್ಕೊಂಬೇಡಿ. ಹ್ಞೂ ಸರ್. ಓಕೆ.